ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ನೋಡುವ ನಂದಿ ಕೇವಲ ಒಂದು ಕಲ್ಲಿನ ಮೂರ್ತಿ ಮಾತ್ರ ಅಲ್ಲ, ಅದರ ಹಿಂದೊಂದು ಅದ್ಭುತವಾದ ಕತೆ ಇದೆ ಅಂತ ನಿಮ್ಗೆ ಗೊತ್ತಾ? ಬನ್ನಿ, ಇವತ್ತು ನಂದಿಯ ಪಯಣದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದ್ರೂ ಗರ್ಭಗುಡಿಯ ಎದುರು ಶಾಂತವಾಗಿ ಕೂತಿರುವ ನಂದಿ ನಮ್ಮ ಗಮನ ಸೆಳೆಯುತ್ತಾನೆ ಅಲ್ವಾ? ಆದ್ರೆ ಆ ಜಾಗದಲ್ಲಿ ಆತನೇ ಯಾಕೆ ಕೂತಿದ್ದಾನೆ? ದ್ವಾರಪಾಲಕನಾಗಿ, ಪರಮ ಭಕ್ತನಾಗಿ ಆತನ ಹಿನ್ನೆಲೆ ಏನು ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ಒಂದು ರೋಮಾಂಚಕವಾದ ಕಥೆನೇ ತೆರೆದುಕೊಳ್ಳುತ್ತೆ. ಈ ಅದ್ಭುತ ಕಥೆ ಶುರುವಾಗೋದು ತ್ಯಾಗ ಮತ್ತು ಭಕ್ತಿಯ ಒಂದು ಸನ್ನಿವೇಶದಿಂದ. ಇದು ನಂದಿಯ ಜನನದ ಕಥೆ. ಶಿಲಾದ ಮಹರ್ಷಿಗಳು ಅಂತ ಒಬ್ಬರು ಋಷಿಗಳಿದ್ರು. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಅವರು ಶಿವನನ್ನು ಕುರಿತು ಘೋರವಾದ ತಪಸ್ಸು ಮಾಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗ್ತಾನೆ. ಆಗ ಶಿವ ಕೊಟ್ಟ ವರ ಎಂತೊಟ್ಟು ಗೊತ್ತಾ? ನಿನಗೆ ನನ್ನ ಅಂಶದಿಂದಲೇ ಜನಿಸುವ ಒಬ್ಬ ಮಹಾಭಕ್ತ ಪುತ್ರನಾಗುತ್ತಾನೆ ಅಂತ. ಯೋಚನೆ ಮಾಡಿ, ಸಾಕ್ಷಾತ್ ಶಿವನ ಅಂಶವೇ ಭೂಮಿಯ ಮೇಲೆ ಹುಟ್ಟಿ ಬರುತ್ತೆ ಅಂದ್ರೆ ಆ ಮಗುವಿನ ಮಹಿಮೆ ಇನ್ನೆಷ್ಟು ಅದ್ಭುತವಾಗಿರಬಹುದು. ಶಿವನ ವರದಂತೆಯೇ ಯಜ್ಞಕುಂಡದಲ್ಲೇ ಒಬ್ಬ ತೇಜಸ್ವಿಯಾದ ಬಾಲಕ ಪ್ರತ್ಯಕ್ಷನಾಗುತ್ತಾನೆ. ಅವನೇ ನಮ್ಮ ನಂದಿ. ಹುಟ್ಟಿನಿಂದಲೇ ಆದ ಶಿವನ ಪರಮಭಕ್ತ. ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಕಥೆಯಲ್ಲೊಂದು ದೊಡ್ಡ ಟ್ವಿಸ್ಟ್ ಎದುರಾಗುತ್ತೆ. ಅದೇ ಆ ಭವಿಷ್ಯವಾಣಿ. ಒಂದಿನ ಋಷಿಮುನಿಗಳು ಬಂದು ನಂದಿಗೆ ಒಂದು ಆಘಾತಕಾರಿ ವಿಚಾರವನ್ನ ಹೇಳ್ತಾರೆ. ಮಗು, ನಿನ್ನ ಆಯುಷ್ಯ ತುಂಬಾ ಕಡಿಮೆ ಅಂತ ನೇರವಾಗಿ ಎಚ್ಚರಿಸ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾವು ಹತ್ತಿರದಲ್ಲಿದೆ ಅಂತ ಗೊತ್ತಾದ್ರೆ ಯಾರಾದ್ರೂ ಕುಗ್ಗಿ ಹೋಗ್ತಾರಲ್ವಾ? ಆದ್ರೆ ನಂದಿ ಸಾಮಾನ್ಯ ಮನುಷ್ಯನಲ್ಲ. ಆತ ಅಳಲಿಲ್ಲ, ಭಯಪಡಲಿಲ್ಲ. ಆತ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ಪುರಾಣವನ್ನೇ ಬದಲಾಯಿಸಿಬಿಟ್ಟು. ಹಾಗಾದ್ರೆ ಆ ನಿರ್ಧಾರ ಏನಾಗಿತ್ತು? ಮರಣವನ್ನು ಗೆಲ್ಲುವ ಆ ರೋಮಾಂಚಕ ಪಯಣ ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ. ಸಾಯ್ತೀನಿ ಅಂತ ಗೊತ್ತಾದಾಗ ದುಃಖ ಪಡೋದನ್ನ ಬಿಟ್ಟು ನಂದಿ ನೇರವಾಗಿ ಶಿವನ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ. ಎಂಥ ಕಠಿಣ ತಪಸ್ಸು ಅಂದ್ರೆ, ಆ ಭಕ್ತಿಗೆ ಒಲಿದು ಶಿವ ಪಾರ್ವತಿ ಇಬ್ರು ಪ್ರತ್ಯಕ್ಷರಾಗ್ತಾರೆ. ಬರೀ ದರ್ಶನ ಮಾತ್ರ ಅಲ್ಲ, ಶಿವ 3 ಮಹಾನ್ ವರಗಳನ್ನ ಕೊಡ್ತಾನೆ. ಮೊದಲನೇದು ಅಲ್ಪಾಯುಷಿಯಾಗಿದ್ದ ನಂದಿಗೆ ಶಾಶ್ವತವಾದ ಅಮರತ್ವ. ಎರಡನೇದು ತನ್ನ ವಾಹನವಾಗುವ ಸೌಭಾಗ್ಯ. ಮತ್ತು ಮೂರನೇದು ಇಡೀ ಕೈಲಾಸದ ಗಣಗಳೆಲ್ಲ ನಾಯಕ ಅಂದ್ರೆ ಪ್ರಧಾನ ಗಣನಾಯಕ ಸ್ಥಾನ. ಒಮ್ಮೆ ಊಹಿಸ್ಕೊಳ್ಳಿ, ಸಾಯಬೇಕಾಗಿದ್ದ ಒಂದು ಮಗು ತನ್ನ ಅಚಲವಾದ ಭಕ್ತಿಯಿಂದ ಮರಣವನ್ನೇ ಗೆದ್ದು ಕೈಲಾಸದ ಅಧಿಪತಿಯ ವಾಹನವಾದದ್ದು. ಎಂಥ ಮಿರಾಕಲ್ ಅಲ್ವಾ? ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಶಿವ ನಂದಿಯನ್ನು, ಅಂದರೆ ಒಂದು ಎತ್ತನ್ನೇ ಯಾಕೆ ತನ್ನ ವಾಹನವಾಗಿ ಆರಿಸಿಕೊಂಡ? ಯಾಕಂದ್ರೆ ನಂದಿ ಕೇವಲ ಒಂದು ಪ್ರಾಣಿಯಲ್ಲ, ಅದು ಅನೇಕ ಆಳವಾದ ತತ್ವಗಳ ಪ್ರತೀಕ. ಮುಖ್ಯವಾಗಿ 4 ಗುಣಗಳನ್ನ ನಾವು ಇಲ್ಲಿ ಗಮನಿಸಬೇಕು. ಒಂದು ಕಡೆ ಎತ್ತು ಶಾಂತಿ ಮತ್ತು ಪ್ರಶಾಂತತೆಯ ಸಂಕೇತ. ಮತ್ತೊಂದೆಡೆ ಅದು ದೈಹಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ ಕೂಡ. ಇನ್ನು ಮೂರನೆಯದಾಗಿ ಸಹನೆ. ಎಷ್ಟೇ ಕಷ್ಟ ಬಂದ್ರೂ ಮುನ್ನುಗ್ಗುವ ಆ ಗುಣವೇ ದೃಢವಾದ ಭಕ್ತಿಯನ್ನು ತೋರಿಸುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದ ಮೂಲಾಧಾರವಾದ ಕೃಷಿ. ಈ ಎಲ್ಲ ಶ್ರೇಷ್ಠ ಗುಣಗಳು ಎತ್ತಿನಲ್ಲಿ ಅಂದ್ರೆ ನಂದಿಯಲ್ಲಿ ಅಡಗಿವೆ. ಹಾಗಾಗಿ ನಂದಿ ಅಂದ್ರೆ ಅದು ಧರ್ಮ, ಅಪಾರವಾದ ಭಕ್ತಿ ಮತ್ತು ನಮ್ಮೆಲ್ಲರ ಜೀವನವನ್ನು ಪೋಷಿಸುವ ಕೃಷಿಯ ಸಂಕೇತ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಇಂಥ ಅದ್ಭುತ ಗುಣಗಳು ಇದ್ದಿದ್ದಕ್ಕೇನೆ ಸಾಕ್ಷಾತ್ ಪರಮಶಿವನೇ ನಂದಿಯನ್ನು ತನ್ನ ವಾಹನವಾಗಿ ಸ್ವೀಕರಿಸಿದ್ದು. ಇದು ಪ್ರಕೃತಿಗೂ ಮತ್ತು ದೇವರಿಗೂ ಇರುವ ಆ ಬಿಡಿಸಲಾಗದ ನಂಟನ್ನ ನಮಗೆ ತೋರಿಸ್ಕೊಡುತ್ತೆ. ಕೇವಲ ವಾಹನ ಮಾತ್ರ ಅಲ್ಲ, ನಂದಿ ಕೈಲಾಸದ ಕಾವಲುಗಾರ ಕೂಡ ಹೌದು. ಆತನ ನಿಷ್ಠೆಯನ್ನ ಸಾಬೀತುಪಡಿಸುವ ಒಂದು ಅದ್ಭುತ ಘಟನೆ ನಮಗೆ ಪುರಾಣಗಳಲ್ಲಿ ಸಿಗುತ್ತೆ. ದ್ವಾರಪಾಲಕನಾಗಿ ನಂದಿಯ ನಿಷ್ಠೆ ಎಷ್ಟಿತ್ತಂದ್ರೆ, ಶಿವನ ಅನುಮತಿ ಇಲ್ಲದೆ ಯಾರೇ ಆಗ್ಲಿ ಒಳಗೆ ಹೋಗುವಂತಿರ್ಲಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾವಣನ ಕಥೆ. ರಾವಣ ಒಮ್ಮೆ ಕೈಲಾಸಕ್ಕೆ ಬಂದಾಗ ತನ್ನ ಅಹಂಕಾರದಿಂದ ನಂದಿಯನ್ನ ಅವಮಾನ ಮಾಡ್ತಾನೆ. ತನ್ನ ಶಕ್ತಿ ಪ್ರದರ್ಶನ ಮಾಡಿ ಕೈಲಾಸದ ನಿಯಮಗಳನ್ನೇ ಮುರಿಯೋಕೆ ನೋಡ್ತಾನೆ. ಆದ್ರೆ ನಂದಿ ರಾವಣನ ಆಟಗಳಿಗೆ ಸೊಪ್ಪು ಹಾಕ್ಲಿಲ್ಲ. ಶಿವನ ನಿವಾಸದ ಅಚಲ ರಕ್ಷಕನಾಗಿ ಕಿಂಚಿತ್ತೂ ಕದಲ್ದೆ ತನ್ನ ಕರ್ತವ್ಯವನ್ನು ಪಾಲಿಸ್ತಾನೆ. ರಾವಣನ ಅಹಂಕಾರ ಮಿತಿ ಮೀರಿದಾಗ ನಂದಿ ಕೊಟ್ಟ ಒಂದು ಶಾಪ ಇದೆಯಲ್ಲ, ಅದು ನಿಜಕ್ಕೂ ಇತಿಹಾಸವನ್ನೇ ಸೃಷ್ಟಿ ಮಾಡಿತು. ಮಂಗಗಳಿಂದಲೇ ನಿನ್ನ ನಾಶವಾಗುತ್ತೆ ಅಂತ ನಂದಿ ಶಪಿಸ್ತಾನೆ. ಮುಂದೊಂದು ದಿನ ಅದೇ ಶಾಪ ರಾಮಾಯಣದಲ್ಲಿ ಅಕ್ಷರಶಃ ನಿಜವಾಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹನುಮಂತ ಮತ್ತು ವಾನರ ಸೇನೆ ಇಡೀ ಲಂಕೆಯನ್ನು ನಾಶ ಮಾಡಿದ್ದು ನಂದಿಯ ಮಾತಿನ ಶಕ್ತಿಗೆ ಸಾಕ್ಷಿಯಾಗಿದೆ. ಈಗ ಪುರಾಣದ ಕಥೆಗಳಿಂದ
ನೇರವಾಗಿ ದೇವರ ಹತ್ರನೇ ಬೇಡ್ಕೊಳ್ಬೋದಲ್ವಾ? ಅದರ ಬದಲು ನಂದಿಯ ಮೂಲಕ ಯಾಕೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ? ಇದರ ಹಿಂದಿರುವ ಲಾಜಿಕ್ ಏನು? ಇದರ ಹಿಂದಿರೋ ನಂಬಿಕೆ ತುಂಬಾನೇ ಸರಳ. ನಂದಿ ನಮ್ಮ ಮತ್ತು ಶಿವನ ನಡುವಿನ ಅತಿ ಮುಖ್ಯವಾದ ಸೇತುವೆ. ಆತ ನಮ್ಮ ಆಸೆಗಳನ್ನ, ಬೇಡಿಕೆಗಳನ್ನ ಶಿವನಿಗೆ ತಲುಪಿಸುವ ಒಬ್ಬ ಅತ್ಯಂತ ಆಪ್ತ ಸಂದೇಶವಾಹಕನಾಗಿ ಕೆಲಸ ಮಾಡ್ತಾನೆ. ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿ ಶಿವನು ತನ್ನ ಪರಮ ಭಕ್ತನಾದ ನಂದಿಯ ಮಾತನ್ನು ಎಂದಿಗೂ ತಳ್ಳಿ ಹಾಕೋದಿಲ್ಲ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಹಾಸು ಹೋಗಾಗಿರುವ ನಂಬಿಕೆ. ಈ ಇಡೀ ಕಥೆ ಅಂದ್ರೆ ನಂದಿಯ ಪಯಣ ನಮಗೆ ಹೇಳ್ಕೊಡುವ ಪಾಠಗಳೇನು? ಮೊದಲನೆಯದಾಗಿ, ಪ್ರಾಮಾಣಿಕವಾದ ಭಕ್ತಿ ಇದ್ರೆ ದೈವ ಕೃಪೆ ಖಂಡಿತ ಸಿಗುತ್ತೆ. ಇದಕ್ಕೆ ನಂದಿ ಪಡೆದ ಅಮರತ್ವವೇ ಸಾಕ್ಷಿ. ಎರಡನೆಯದಾಗಿ, ದೈಹಿಕ ಬಲ ಅಥವಾ ಅಹಂಕಾರಕ್ಕಿಂತ ನಿಷ್ಠೆ ಮತ್ತು ಧರ್ಮವೇ ನಮ್ಮ ನಿಜವಾದ ಶಕ್ತಿ. ಮತ್ತು ಮೂರನೆಯದಾಗಿ, ರಾವಣನಂತ ಕೋಪಕ್ಕಿಂತ ನಂದಿಯಂತ ಸೇವಾಭಾವವೇ ಅತಿ ಶ್ರೇಷ್ಠ. ಇವು ಬರೀ ಪುರಾಣದ ಕಥೆಗಳಲ್ಲ, ನಮ್ಮ ಜೀವನಕ್ಕೆ ಬೇಕಾಗಿರುವ ನಿಜವಾದ ದಾರಿದೀಪಗಳು. ಹೀಗೆ ನಾವು ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅಂತಿಮವಾಗಿ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ ಒಂದೇ: ಅಚಲವಾದ ಭಕ್ತಿ ಒಂದು ಸಾಮಾನ್ಯ ಜೀವನವನ್ನು ಹೇಗೆ ಶಾಶ್ವತವಾದ ಪರಂಪರೆಯಾಡಿ ಬದಲಾಯಿಸುತ್ತೆ ಅಲ್ವಾ? ಯಜ್ಞದಲ್ಲಿ ಹುಟ್ಟಿ ಅಲ್ಪಾಯುಷಿ ಅಂತ ಕರೆಸಿಕೊಂಡಿದ್ದ ಒಂದು ಬಾಲಕ ಇವತ್ತು ಕೋಟ್ಯಾಂತರ ಶಿವಾಲಯಗಳಲ್ಲಿ ಶಾಶ್ವತವಾಗಿ ಪೂಜೆಗೊಳ್ಳುವ ದೈವಿಕ ಸಂಕೇತವಾಗಿ ಬೆಳೆದಿದ್ದು ನಿಜಕ್ಕೂ ಅದ್ಭುತ. ಈ ಕಥೆ ನಮಗೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ. ಈ ಪಯಣದಲ್ಲಿ ನಮ್ಮ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಬಾರಿ ನೀವು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದಾಗ ಆ ಕಲ್ಲಿನ ನಂದಿಯ ಹಿಂದಿರುವ ಈ ಬೃಹತ್ ಚರಿತ್ರೆ ಖಂಡಿತ ನಿಮ್ಮ ನೆನಪಿಗೆ ಬರುತ್ತೆ.